ಡಿಲೇ ಆಫ್ ರಿಲೀಸ್ ಒಂಥರ ಗಿಮಿಕ್ ಆಗ್ತಿದೆ ಸರ್. ಗಿಮಿಕ್ ಅಂದ್ರೆ ಏನು ಅಂತ ಫಸ್ಟ್ ಎಕ್ಸ್ಪ್ಲೈನ್ ಮಾಡಿ. ಪ್ರತಿ ಸತಿ ಪುಷ್ ಮಾಡೋದು ಒಂಥರ ಆಡಿಯನ್ಸ್ ನ ಒಂದು ಈಗರ್ನೆಸ್ ತಗೊಂಡ್ಬರೋದು, ಆಮೇಲೆ ಓಕೆ ಮತ್ತೆ ಇಲ್ಲ ಇವಾಗ ಮಾಡಲ್ಲ, ನಾವೇನೋ ತುಂಬಾ ಮಾಡ್ತಾ ಇದೀವಿ, ಏನೋ ಪ್ರಯತ್ನ ಪಡ್ತಾ ಇದೀವಿ ಅಂತ. somewhere I feel okay, one side is delay of release, I feel it's a gimmick or some you have to explain. The other side, Upendra is fighting with technology to bring out UI anta. Is it battling with technology? Because you are telling a simple story with ellaru artha agonge simple agi helbeku anta, but when it is Upendra's direction it is complicated, but you are explaining a simple story, but this time Upendra is battling with technology. Yavag nodidru cutting edge technology film ಆಗ್ತಾ ಇದೆ ಅಂತ. Is that delaying your film or what is it? ಈಗ ಫಸ್ಟ್ ಹೇಳಿದೆ ಮ್ಯಾರೇಜ್ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿದೆ ನಾನು. ಅದು ಬ್ಯಾಟ್ಲೆ, ಅದು ಬಿಗ್ ಫೈಟ್. ಅದು ಆಕ್ಚುಲಿ ಸಿನಿಮಾ ಡೈರೆಕ್ಷನ್ ಅನ್ನೋದೇ ಅದು ಬೇರೆ ತರ ಫೈಟ್. ಅದು ಆಕ್ಚುಲಿ ಎವ್ರಿಥಿಂಗ್ ನಾನು ಹೇಳಿದ್ದು ಬರೀ ಏನೋ ಟೆಕ್ನಾಲಜಿ ಅಲ್ಲ, ಟೆಕ್ನಿಷಿಯನ್ಸ್ ಅಲ್ಲ, ಪ್ರತಿ ಒಬ್ಬರ ಜೊತೆ ಪ್ರತಿ ಒಂದು ಸ್ಟೇಜ್ ಅಲ್ಲೂ ಕೂಡ ಫೈಟ್ ಮಾಡ್ಕೊಂಡೋಗಿ ತಲುಪಿಸ್ಬೇಕು. ಅಲ್ಲಿಗೆ ಏನು ಮಾಡಕ್ಕಾಗಲ್ಲ. Okay, but somewhere what is that ಏನಕ್ಕೆ ಇಷ್ಟೊಂದು ಒಂದು ಪ್ರಯತ್ನ ಅಂದ್ರೆ ತುಂಬಾ ಎಫರ್ಟ್ ಇದೆ, ಬಟ್ ದ ಪ್ರಾಡಕ್ಟ್ ಯು ಆರ್ ಸ್ಟಿಲ್ ಡಿಲೇಯಿಂಗ್ ದ ಪ್ರಾಡಕ್ಟ್ ಅಂದ್ರೆ ವಾಟ್ ಇಸ್ ದಟ್ ಗೋಯಿಂಗ್ ರಾಂಗ್? ನಾವು ಡಿಲೇ ಅಂತ ಯಾರು ಹೇಳಿದ್ ನಿಮ್ಗೆ? ನಾವೆಲ್ಲೂ ಹೇಳಿಲ್ಲ. ನಾವು ಹೋದ ವರ್ಷ ಬರ್ತೀವಿ ಅಂತ ಅನೌನ್ಸ್ ಮಾಡಿದ್ವಾ? ಹೋದ ವರ್ಷ ಸೌಂಡ್ ಟೀಸರ್ ನಾವು ಓದ್ ಬರ್ತಾರೆ ಸೌಂಡ್ ಟೀಸರ್ ಆಗಿತ್ತು. ಬಟ್ ವೈ ಇಸ್ ಇಟ್ ಸೋ ಲಾಂಗ್? ಲೈಕ್ ನೀವೇ ಹೇಳ್ತಾ ಇದ್ರಿ ಮುಂಚೆ ಎಲ್ಲ 3 ವರ್ಷ ಲೈಕ್ ವಿ ಯೂಸ್ ಟು ಡು ಸೋ ಮೆನಿ ಮೂವೀಸ್ ಅಂತ. ಅದೇ ಪ್ರಯತ್ನ, ಅದೇ ಮೈಂಡ್ ಸೆಟ್, ಅದೇ ಮನ್ಸು, ಅದೇ ಸ್ಟೋರಿ, ಅದೇ ಪೆನ್ನು, ಬಟ್ ವಾಟ್ ಇಸ್ ಇಟ್ ಟೇಕಿಂಗ್ ಸೋ ಲಾಂಗ್ ಅಂತ? ಚೇಂಜ್ ಆಗೇ ಇಲ್ವ? ಏನು ಆಗಿದೆ? ನಿಮ್ಗೆ ಆಗಿದೆ, ಬಟ್ ಅಂದ್ರೆ ಏನ್ ಎಕ್ಸ್ಪ್ಲೇನ್ ಮಾಡಿ? ಪೀಪಲ್ ಶುಡ್ ನೋ ವೈ ಇಟ್ ಇಸ್ ಗೆಟಿಂಗ್ ಸೋ ಮಚ್, ವೈ ಇಸ್ ಇಟ್ ಟೇಕಿಂಗ್ ಟೈಮ್ ಅಂತ. ಚೇಂಜ್ ಆಗಿರೋದೇ ಟೇಕಿಂಗ್ ಟೈಮ್. ಇಸ್ ಇಟ್ ಟೆಕ್ನಾಲಜಿ? ಎಲ್ಲವೂ ಬಿಸ್ನೆಸ್, ಟೆಕ್ನಾಲಜಿ, ಮೇಕಿಂಗ್. ಇವಾಗ ನೋಡಿ ಮೊಬೈಲ್ ಇಟ್ಕೊಂಡ್ಬಿಟ್ಟು ಎಲ್ಲರ ಇವಾಗ ಬರ್ತಾ ಇರತ್ತಲ್ಲ ಹೊರಗಡೆ ನಾವೇನ್ ಮಾತಾಡ್ತಿದೀವಿ ಅಂತ, ಆ ಲೆವೆಲ್ ಚೇಂಜ್ ಆಗಿದೆ. ಫಸ್ಟ್ ಆದ್ರೆ ನೀವು ಕೇಳ್ತಿದ್ವಿ ಸ್ವಲ್ಪ ಅದನ್ನ ಚೇಂಜ್ ಮಾಡಿ ಬರ್ದಿರೋ ಸ್ವಲ್ಪ ಏನೋ ತಪ್ಪು ಮಾತಾಡ್ಬಿಟ್ಟಿದೀವಿ. ಈಗ ನೋಡಿ ಇಲ್ಲಿ ಲೈವ್ ಆಗ್ತಾ ಇದೆ. ನೀವ್ ಈ ಸ್ಪೀಡ್ ನ ಸಿನಿಮಾ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ, ಯಾಕಂದ್ರೆ ನಾವ್ ಹಿಂಗೆ ಲೈವ್ ಅಲ್ಲಿ ಪಿಕ್ಚರ್ ಬಿಡಕ್ ಆಗಲ್ಲ. ಅಕ್ಟೋಬರ್ ಅಲ್ಲಿ ಇವಾಗ ತಾನೇ ರೇಷ್ಮಾನು ಹೇಳಿದ್ಲಲ್ಲ ಅಕ್ಟೋಬರ್ ಅಲ್ಲಿ ಬರ್ತಾ ಇದೆ ಅಂತ. ಏನ್ ಬರ್ತಾ ಇದೆ ಅಂದ್ರು? ಸಿನಿಮಾ ಬರ್ತಾ ಇದೆ. ಸಿನಿಮಾದ ಏನ್ ಬರ್ತಾ ಇದೆ ಅಂದ್ರು? ಅಕ್ಟೋಬರ್ ಅಲ್ಲಿ ರಿಲೀಸ್ ಅಂತ ಹಾಕಿದೀವಿ. ಏನ್ ರಿಲೀಸ್ ಅಂತ ಹೇಳಿದೀವಾ? ಸರ್ ಮತ್ತೆ ಕಾಗೆ ಆಗ್ತಾ ಇದೆ. ಸರ್ ಓಕೆ, ಇವತ್ತು ನೀವು ಬಿಟ್ಟಿರೋ ಒಂದು ಗ್ಲಿಮ್ಸ್, ದ ಲೇಟೆಸ್ಟ್, ಇಸ್ ಇಟ್ ಒಂದು ಪುರಾಣದ ಕಲ್ಕಿನ ಅಥವಾ ಉಪೇಂದ್ರ ಕಲ್ಕಿನ ಅಥವಾ ಪ್ರಜಾಕೀಯ ಕಲ್ಕಿನ? ಕಲ್ಕಿ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀರಾ ನೀವು? ಅಂದ್ರೆ ನೋಡಿದ್ರೆ ಅನ್ಸ್ದಾಗ, ನನ್ಗೆ ಅನ್ಸ್ದಾಗ ಐ ವಾಂಟೆಡ್ ಟು ಆಸ್ಕ್ ಯು, ನಿಮಗೆ ಅನ್ನಿಸ್ತಿದೆ ಅಂದ್ರು ಸೈಕಲಾಜಿಕಲ್ ಕಲ್ಕಿ. ಈಗ ಮೈಥಾಲಜಿಕಲ್ ಕಲ್ಕಿ ನೋಡಿದೀರಾ? ಆಲ್ರೆಡಿ ನೋಡಿದಿರಲ್ವಾ? ತೆಲುಗು ಬಂತಲ್ಲ, ಅದು ಮೈಥಾಲಜಿಕಲ್ ಕಲ್ಕಿ. ಇದು ಲಾಜಿಕಲ್ ಸೈಕಲಾಜಿಕಲ್ ಕಲ್ಕಿ. ನಿಮ್ ಮನ್ಸೊಳಗಿದೆ ಅಂದ್ರೆ ಇದೆ ಅಂತಾನೆ 100% ಅದು. ಆಮೇಲೆ ಇನ್ನೊಂದು ನಾನು ಇವ್ರ ಬಗ್ಗೆ ಹೇಳ್ತೀನಿ. ಶ್ರೀಕಾಂತ್ ಯಾವ ತರ ಗೊತ್ತಾ? ಎಲ್ಲರಿಗೂ ಮಂಚಿ ಮಾಡಿ ಇವರು. ಅವ್ರು ಯಾರ ಆದ್ರೆ ಅವ್ರ ಹತ್ರ ಮಾತಾಡ್ತಾರೆ, ನೀವ್ ಬರ್ತೀರಾ ನಾವ್ ಬರೋಣ ಅಂತ. ಇವ್ರನ್ನ ಫಸ್ಟ್ ಕೇಳ್ತಾರೆ, ಸರ್ ನಾವ್ ಬಂದ್ಬಿಡ್ತೀವಿ ಆಮೇಲೆ ಬನ್ನಿ, ಹೌದಾ ಅಂತ. ಸೊ ಇವ್ರದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಆಮೇಲೆ ಅದು ತಪ್ಪು ಅಲ್ಲ, ಯಾಕಂದ್ರೆ ದೊಡ್ಡ ಪಿಕ್ಚರ್ಗಳು ಬರ್ಬೇಕಾದ್ರೆ ಒಂದು ಗ್ಯಾಪ್ ಇದ್ರೆ ಒಳ್ಳೇದು. ನೋಡೋಣ, ಇವ್ರು ಅವ್ರಿಗೆ ಗ್ಯಾಪ್ ಕೊಡಿಸ್ತಾರ, ಅವ್ರು ಇವ್ರಿಗೆ ಗ್ಯಾಪ್ ಕೊಡಿಸ್ತಾರ, ಸದ್ಯದಲ್ಲೇ ತೀರ್ಮಾನ ಆಗುತ್ತೆ.